ಸುಪ್ರೀಂ ಕೋರ್ಟ್ನಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಏನು ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ವಿಚಾರಣೆ ಮುಂದುವರೆದಿದೆ. ಇವತ್ತಿನ ವಿಚಾರಣೆಯ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರು ಸಾಲಿಸಿಟರ್ ಜನರಲ್ ಮೆಹತ್ ಅವರು ವಾದವನ್ನು ಮಂಡಿಸಿದರು. ಅತ್ಯಂತ ಮಹತ್ವದ ಕೆಲವೊಂದಿಷ್ಟು ಅಂಶಗಳನ್ನು ಇವತ್ತು ಉಲ್ಲೇಖವನ್ನು ಮಾಡಿದ್ದಾರೆ. ಒಂದು, ವಕ್ಫ್ ಆಸ್ತಿ ಎನ್ನುವಂಥದ್ದು ಇಸ್ಲಾಂನ ಅವಿಭಾಜ್ಯ ಅಂಗ ಅಲ್ಲ. ವಕ್ಫ್ ಇಸ್ಲಾಂನ ಕಲ್ಪನೆ ಅಷ್ಟೇ, ಕಾನ್ಸೆಪ್ಟ್ ಅಷ್ಟೇ, ಅದು ಅವಿಭಾಜ್ಯ ಅಂಗ ಅಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸರ್ಕಾರ ವಾದವನ್ನು ಮಂಡಿಸಿದೆ. ಇಸ್ಲಾಂನಲ್ಲಿ ಮಾಡಲಾಗುವಂತಹ ದಾನವನ್ನು ವಕ್ಫ್ ಎಂದು ಕರೆಯಲಾಗುತ್ತದೆ. ಎಲ್ಲ ಧರ್ಮಗಳಲ್ಲೂ ಕೂಡ ದಾನವನ್ನು ಮಾಡ್ತಾರೆ. ಹಾಗೆಂದ ಮಾತ್ರಕ್ಕೆ ಅದನ್ನು ಆ ಧರ್ಮದ ಅವಿಭಾಜ್ಯ ಅಂಗ ಅಂಥೇಳಿ ಪರಿಗಣಿಸಕ್ಕಾಗಲ್ಲ. ಹಲವು ದೇಶಗಳಲ್ಲಿ ವಕ್ಫ್ ಎನ್ನುವಂತಹ ಕಲ್ಪನೆ ಇಲ್ಲ. ದೇವಸ್ಥಾನಗಳ ಸಮಿತಿಗಳು ಸಂಪೂರ್ಣವಾಗಿ ಧಾರ್ಮಿಕ ಕಾರ್ಯವನ್ನು ಮಾಡ್ತವೆ. ಆದರೆ ವಕ್ಫ್ ಸಮಿತಿ ಕೇವಲ ಧಾರ್ಮಿಕ ಕಾರ್ಯಗಳಲ್ಲಿ ಮಾತ್ರ ಪಾಲ್ಗೊಳ್ಳುವುದಲ್ಲ, ಇತರೆ ಕಾರ್ಯಕ್ರಮಗಳಲ್ಲೂ ಕೂಡ ಅದು ಪಾಲ್ಗೊಳ್ಳುತ್ತೆ. ಸೆಕ್ಯುಲರ್ ಅಂತ ಹೇಳಿದ್ದಾರೆ. ವಕ್ಫ್ನಿಂದ ಮುಸ್ಲಿಮೇತರರೂ ಕೂಡ ಪರಿಣಾಮಕ್ಕೆ ಒಳಗಾಗಬಹುದು. ಹೀಗಾಗಿ ವಕ್ಫ್ ಸಮಿತಿಯಲ್ಲಿ ಮುಸ್ಲಿಮೇತರ ಸದಸ್ಯರನ್ನು ನೇಮಕ ಮಾಡಲು ತೀರ್ಮಾನಿಸಲಾಗಿದೆ ಅಂತೇಳಿ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಾದವನ್ನು ಮಂಡಿಸಿದೆ. ಅತ್ಯಂತ ಮಹತ್ವದ ಅಂಶಗಳು ಇವತ್ತು ಉಲ್ಲೇಖವನ್ನು ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ. ನಿನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಸಂಸತ್ತು ಅಂಗೀಕಾರ ಮಾಡಿದಂತಹ ಕಾಯ್ದೆಗಳಿಗೆ ಬಲವಾದಂತಹ ಕಾರಣಗಳು ಇಲ್ಲದೆ ಹೋದಲ್ಲಿ ಮಧ್ಯಂತರ ತಡೆಯನ್ನು ಕೊಡಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ಸುಪ್ರೀಂ ಕೋರ್ಟ್ ನಿನ್ನೆಯ ವಿಚಾರಣೆಯ ಸಂದರ್ಭದಲ್ಲಿ ಹೇಳಿತ್ತು. ಇವತ್ತು ಕೇಂದ್ರ ಸರ್ಕಾರದ ಪರ ವಕೀಲರು ವಾದವನ್ನು ಮಂಡಿಸಿರುವಂಥದ್ದು. ವಕ್ಫ್ ಇಸ್ಲಾಮಿನ ಅವಿಭಾಜ್ಯ ಅಂಗ ಅಲ್ಲ, ಎಸೆನ್ಷಿಯಲ್ ಪಾರ್ಟ್ ಅಲ್ಲ. ಎಸೆನ್ಷಿಯಲ್ ಪಾರ್ಟ್ ಇಸ್ಲಾಂನ ಆ ಧರ್ಮದ ಅವಿಭಾಜ್ಯ ಅಂಗ ಅಂತಾದಾಗ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಇರುತ್ತದೆ. ಆದರೆ ವಕ್ಫ್ ಎನ್ನುವಂಥದ್ದು ಇಸ್ಲಾಂನ ಮುಸಲ್ಮಾನರ ಧರ್ಮದ ಅವಿಭಾಜ್ಯ ಅಂಗ ಅಲ್ಲ. ವಕ್ಫ್ ಬೋರ್ಡು ಅದು ಸೆಕ್ಯುಲರ್ ಜಾತ್ಯತೀತ ಕೆಲಸವನ್ನು ಮಾಡುತ್ತೆ. ಏನು? ವಕ್ಫ್ ಆಸ್ತಿಗಳನ್ನು ನಿರ್ವಹಣೆ ಮಾಡುವಂಥದ್ದು, ಅವುಗಳ ನೋಂದಣಿಯನ್ನು ಮಾಡುವಂಥದ್ದು, ಆಡಿಟಿಂಗನ್ನು ಮಾಡುವಂಥದ್ದು. ಆದರೆ ಹಿಂದೂ ಧಾರ್ಮಿಕ ದತ್ತಿ ಸಮಿತಿಗಳೇನಿದ್ದಾವೆ ಅವುಗಳು ಕಂಪ್ಲೀಟ್ ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ತವೆ. ಉದಾಹರಣೆಗೆ ದೇವಸ್ಥಾನದಲ್ಲಿ ಅರ್ಚಕರನ್ನು ಅಪಾಯಿಂಟ್ಮೆಂಟ್ ಮಾಡುವಂಥದ್ದು ಕೂಡ ದೇವಸ್ಥಾನಗಳ ಸಮಿತಿಗಳು, ಆಡಳಿತ ಸಮಿತಿಗಳು. ಹೀಗಾಗಿ ವಕ್ಫ್ ಬೋರ್ಡ್ಗೂ ದೇವಸ್ಥಾನಗಳ ಸಮಿತಿಗಳಿಗೂ ಕೂಡ ವ್ಯತ್ಯಾಸ ಇದೆ, ಒಂದೇ ಅಲ್ಲ. ಈ ಅಂಶವನ್ನು ಯಾಕೆ ಉಲ್ಲೇಖ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ಇವತ್ತು ವಾದದ ಸಂದರ್ಭದಲ್ಲಿ ಅಂದರೆ, ಈ ಹಿಂದೆ ವಾದಗಳಾದಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಒಂದು ಪ್ರಶ್ನೆಯನ್ನು ಕೇಳ್ತು. ಈಗ ನೀವು ವಕ್ಫ್ ಮಂಡಳಿಯಲ್ಲಿ ಅಥವಾ ವಕ್ಫ್ ಸಮಿತಿಯಲ್ಲಿ ಮುಸ್ಲಿಮೇತರರನ್ನು ಇನ್ಕ್ಲೂಡ್ ಮಾಡಲಿಕ್ಕೆ ನಿರ್ಧಾರ ಮಾಡಿದಿರಲ್ವಾ, ಹಾಗಾದರೆ ಮುಜರಾಯಿ ದೇವಸ್ಥಾನಗಳಲ್ಲಿ ಎಂಡೋಮೆಂಟ್ ಟೆಂಪಲ್ ಕಮಿಟೀಸ್ಗಳೇನಿದ್ದಾವೆ ಅವುಗಳಲ್ಲಿ ಯಾಕೆ ಹಿಂದೂಯೇತರರಿಗೆ ಅವಕಾಶ ಮಾಡಿಕೊಡಬಾರ್ದು ಎನ್ನುವಂತಹ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳಿತ್ತು ಈ ಹಿಂದೆ ವಿಚಾರಣೆಯ ಸಂದರ್ಭದಲ್ಲಿ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಉತ್ತರವನ್ನು ಕೊಟ್ಟಿದೆ. ಹಿಂದೂ ದೇವಸ್ಥಾನಗಳ ಸಮಿತಿ ಏನಿದೆ ಅವುಗಳ ಕಾರ್ಯ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದ್ದು. ಆದರೆ ವಕ್ಫ್ ಸಮಿತಿಯ ಕಾರ್ಯ ಸಂಪೂರ್ಣವಾಗಿ ಧಾರ್ಮಿಕ ಸ್ವರೂಪದಲ್ಲ. ವಕ್ಫ್ ಅಂತ ಹೇಳಿದ್ರೆ ವಕ್ಫ್ ಆಸ್ತಿಯ ವಿಚಾರ ಅಂತ ಬಂದಾಗ ಅದು ಅನಾಥಾಶ್ರಮಗಳು ಕೂಡ ಒಳಗೊಳ್ತವೆ ಅದರಲ್ಲಿ. ಬಟ್ ದೇವಸ್ಥಾನ ಸಮಿತಿಗಳು ಅಂತ ಬಂದಾಗ ದೇವಸ್ಥಾನಗಳ ಸಮಿತಿಯ ಕಾರ್ಯ ಏನಿದೆ ಅದು ಕಂಪ್ಲೀಟ್ಲಿ ರಿಲಿಜಿಯಸ್ ಆಕ್ಟಿವಿಟೀಸಿಗೆ ಮಾತ್ರ ಸೀಮಿತವಾಗಿರ್ತವೆ ಎನ್ನುವಂಥ ಅಂಶವನ್ನು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಕಾಲತ್ತನ್ನು ಮಾಡಿರುವಂಥದ್ದು. ಜೊತೆಗೆ ಯಾಕೆ ಮುಸ್ಲಿಮೇತರರನ್ನು ಈ ಸಮಿತಿಯ ಒಳಗಡೆ, ವಕ್ಫ್ ಸಮಿತಿಯ ಒಳಗಡೆ ಯಾಕೆ ನೇಮಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮುಸ್ಲಿಮೇತರರು ಕೂಡ ಪರಿಣಾಮಕ್ಕೆ ಒಳಗಾಗ್ಬೋದು. ಒಂದು ವೇಳೆ ಕೇಳಿದ್ದೀವಿ ನಾವು, ಈಗ ರೈತರ ಜಮೀನುಗಳಿಗೆ ಇದು ವಕ್ಫ್ ಆಸ್ತಿ ಎನ್ನುವಂತಹ ನೋಟಿಸನ್ನು ಕೊಡಲಾಗಿತ್ತು. ಸೊ ಅಂತಹ ಸಂದರ್ಭದಲ್ಲಿ
ಅವುಗಳಿಗೆ ಆ ಸಮಸ್ಯೆಗಳನ್ನು, ಆ ತೊಂದರೆಗಳನ್ನು ರೆಕ್ಟಿಫೈ ಮಾಡಲಿಕ್ಕೆ ಆ ಸಮಿತಿಗಳಲ್ಲಿ ಮುಸ್ಲಿಮೇತರರು ಕೂಡ ಬೇಕು. ಹೀಗಾಗಿ ನಾವು ಮುಸ್ಲಿಮೇತರರ ನೇಮಕವನ್ನು ಮಾಡಿದ್ದೀವಿ ಎನ್ನುವಂತಹ ಅಂಶವನ್ನು ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ವಾದವನ್ನು ಮಾಡಿದೆ. ಜೊತೆಗೆ ಮುಸ್ಲಿಮೇತರರನ್ನು ನೇಮಕ ಮಾಡುವುದರ ಮುಖಾಂತರ ವಕ್ಫ್ ಮಂಡಳಿಯ ನಿಯಂತ್ರಣವನ್ನು ಮುಸ್ಲಿಮೇತರರ ಕೈಗೆ ಕೊಡಲಾಗ್ತಿದೆ ಎನ್ನುವಂಥ ಅಂಶವನ್ನು ಕೂಡ ಕೇಂದ್ರ ಸರ್ಕಾರ ಒಪ್ಕೊಂಡಿಲ್ಲ. ಕಾರಣ ಮ್ಯಾಕ್ಸಿಮಮ್ ನಂಬರ್ ವಕ್ಫ್ ಸಮಿತಿಗಳಲ್ಲಿ ಇರುವಂತಹ ಮುಸ್ಲಿಮೇತರರು ಎಷ್ಟು ಅಂತ ಹೇಳಿದ್ರೆ ಕೇವಲ 2 ಮಂದಿ ಮಾತ್ರ ಎನ್ನುವಂಥ ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ಜೊತೆಗೆ ವಕ್ಫ್ ಮಹಾರಾಷ್ಟ್ರದಲ್ಲಿ ಉದಾಹರಣೆಗೆ ಇನ್ನೊಂದು ಅಂಶವನ್ನು ಕೊಟ್ಟಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಕ್ಫ್ ಆಸ್ತಿಗಳನ್ನು ಚಾರಿಟೇಬಲ್ ಕಮಿಷನರ್ ಅಂದರೆ ಸರ್ಕಾರದಿಂದ ನೇಮಕಗೊಂಡಂತಹ ಚಾರಿಟೇಬಲ್ ಕಮಿಷನರ್ ಕೂಡ ನಿರ್ವಹಣೆಯನ್ನು ಮಾಡ್ತಾ ಇದ್ರು. ಹೀಗಾಗಿ ವಕ್ಫ್ ಸಮಿತಿಗಳಲ್ಲಿ ಮುಸ್ಲಿಮೇತರರನ್ನು ನೇಮಕ ಮಾಡಿದ ತಕ್ಷಣ ಅದು ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ಅಥವಾ ಸರ್ಕಾರ ವಶಪಡಿಸಿಕೊಳ್ತಾ ಇದೆ ಎನ್ನುವಂತಹ ಭಾವನೆ, ಪರ್ಸೆಪ್ಷನ್ ಏನಿದೆ ಅದು ರಾಂಗ್ ಎನ್ನುವಂತಹ ಅಂಶವನ್ನು ಇವತ್ತು ಕೇಂದ್ರ ಸರ್ಕಾರ ತನ್ನ ವಾದದಲ್ಲಿ ಮಂಡಿಸಿದೆ. ಜೊತೆಗೆ ಯಾವುದೇ ವಕ್ಫ್ ಆಸ್ತಿಯನ್ನು ಸರ್ಕಾರ ಇದು ಸರ್ಕಾರದ ಆಸ್ತಿ ಅಂತ ಘೋಷಣೆ ಮಾಡಲ್ಲ. ಬಟ್ ರೆಕಾರ್ಡ್ನಲ್ಲಿ ದಾಖಲಾದಂತಹ ಸಂದರ್ಭದಲ್ಲಿ ಅವುಗಳ ಮೇಲೆ ಕಂದಾಯಾಧಿಕಾರಿಗಳು ರೆಕಾರ್ಡ್ನಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಅಥವಾ ಪರಿಶೀಲನೆಯನ್ನು ಅಥವಾ ರೆಕ್ಟಿಫೈಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಆ ಆಸ್ತಿಗಳ ಮೇಲೆ ಅದು ಯಾರಿಗೆ ಸೇರಿದ್ದು, ಅದರ ಹಕ್ಕುದಾರರು ಎನ್ನುವಂಥದ್ದನ್ನು ನಿರ್ಧಾರ ಮಾಡುವಂಥದ್ದು ವಕ್ಫ್ ಟ್ರಿಬ್ಯುನಲ್ ಅಥವಾ ವಕ್ಫ್ ಟ್ರಿಬ್ಯುನಲ್ ಮೇಲ್ಪಟ್ಟಂತಹ ಮೇಲ್ಮನವಿ ಕೋರ್ಟುಗಳು ಯಾವುದಿದ್ದಾವೆ ಆ ಕೋರ್ಟುಗಳು ನಿರ್ಧಾರವನ್ನು ಮಾಡಬೇಕು. ಹೀಗಾಗಿ ಈ ವಕ್ಫ್ ಕಾಯ್ದೆ ಬಂತು ಎನ್ನುವಂತಹ ಕಾರಣಕ್ಕೋಸ್ಕರ ಏಕಾಏಕಿಯಾಗಿ ವಕ್ಫ್ ಆಸ್ತಿಯನ್ನು ಕೇಂದ್ರ ಸರ್ಕಾರ ಕಬಳಿಕೆ ಮಾಡುತ್ತೆ, ಅದನ್ನು ಸರ್ಕಾರದ ಭೂಮಿಯನ್ನಾಗಿ ಮಾಡುತ್ತೆ ಎನ್ನುವಂತಹ ಏನು ಪರ್ಸೆಪ್ಷನ್ ಏನಿದೆ ಅದೆಲ್ಲವೂ ಕೂಡ ಸರಿಯಲ್ಲ. ಅದಕ್ಕಿಂತಲೂ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಸದನದಲ್ಲಿ ಅದು ಕಾಯ್ದೆಯಾಗಿ ಅಂಗೀಕಾರ ಆಗುವುದಕ್ಕಿಂತಲೂ ಮುಂಚೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಂಟಿ ಸದನ ಸಮಿತಿಯನ್ನು ನಾವು ರಚನೆ ಮಾಡಿದ್ದೀವಿ. ಜಂಟಿ ಸದನ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸದರು ಇದ್ದಂತಹ ಸಮಿತಿ. ಆ ಸಮಿತಿ ಕೊಟ್ಟಂತಹ ವರದಿ ಏನಿತ್ತು ಅದನ್ನು ಸದನದಲ್ಲಿ ಮಂಡಿಸಿ, ಸಂಸತ್ತಿನಲ್ಲಿ ಮಂಡಿಸಿ, ಅದಕ್ಕೆ ಅಂಗೀಕಾರ ಪಡೆದಾದ ಬಳಿಕ ಇದು ಕಾಯ್ದೆಯ ರೂಪದಲ್ಲಿ ಬಂದಿದೆ ಎನ್ನುವಂಥ ಅಂಶವನ್ನು ಕೇಂದ್ರ ಸರ್ಕಾರ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಮಾಡಿರುವಂಥದ್ದು ವೆರಿ ಇಂಪಾರ್ಟೆಂಟ್ ಆರ್ಗ್ಯುಮೆಂಟನ್ನು ಇವತ್ತು ಮಾಡಿದ್ದಾರೆ. ಇದ್ರ ಜೊತೆಗೆ ಆರಂಭದಲ್ಲೇ ಹೇಳಿದ ಹಾಗೆ ನಿನ್ನೆ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿರುವಂಥ ಒಂದು ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಬಲವಾದಂತಹ ಕಾರಣಗಳು ಇಲ್ಲದೇ ಹೋದಲ್ಲಿ ಸಂಸತ್ತು ಮಾಡಿದಂತಹ ಕಾಯ್ದೆಗೆ ಮಧ್ಯಂತರ ತಡೆಯನ್ನು ನಾವು ಕೊಡಕ್ಕಾಗಲ್ಲ ಎನ್ನುವಂಥ ಅಂಶವನ್ನು ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿತ್ತು. ಹಾಗಾಗಿ ಇವತ್ತು ಏನು ಕೇಂದ್ರ ಸರ್ಕಾರ ವಾದವನ್ನು ಮಾಡಿದೆ ಸುಪ್ರೀಂ ಕೋರ್ಟ್ನಲ್ಲಿ ಇದು ಅತ್ಯಂತ ಮಹತ್ವದ ಆರ್ಗ್ಯುಮೆಂಟ್. ಇದು ವಕ್ಫ್ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ. ಭಾರತ ಪಾಕಿಸ್ತಾನದ ಸಂಘರ್ಷದ ಬಳಿಕ ಈಗ ಭಾರತಕ್ಕೆ ಮತ್ತೊಂದು ಆತಂಕ ಶುರು ಆಗ್ತಾ ಇದೆ. ಅದು ಕೂಡ ನೆರೆಯ ರಾಷ್ಟ್ರ ಬಾಂಗ್ಲಾದೇಶದ ಕಡೆಯಿಂದ. ಪಾಕಿಸ್ತಾನ ಆಯಿತು, ಈಗ ಬಾಂಗ್ಲಾದಿಂದಲೂ ಕೂಡ ಭಾರತಕ್ಕೆ ಹೊಸ ಆತಂಕ ಸೃಷ್ಟಿಯಾಗ್ತಾ ಇದೆ. ಚೀನಾದ ಜೊತೆಗೆ ಸೇರಿಕೊಂಡು ಬಾಂಗ್ಲಾದೇಶ ಭಾರತಕ್ಕೆ ಹೊಸ ಆತಂಕವನ್ನು ಸೃಷ್ಟಿ ಮಾಡ್ತಾ ಇದೆ. ಭಾರತ ಗಡಿ ಭಾಗದಲ್ಲಿರುವಂತಹ ಬ್ರಿಟಿಷ್ ಕಾಲದ ವಾಯುನೆಲೆಗೆ ಮತ್ತೆ ಜೀವವನ್ನು ಕೊಡಲಿಕ್ಕೆ ಬಾಂಗ್ಲಾದೇಶ ನಿರ್ಧಾರವನ್ನು ಮಾಡಿದೆ. ಎರಡನೆಯ ಯುದ್ಧದ ಸಂದರ್ಭದಲ್ಲಿ ಬಳಕೆ ಆಗಿದ್ದಂತಹ ವಾಯುನೆಲೆಗೆ
ಮತ್ತೆ ಜೀವವನ್ನು ಕೊಡಲಿಕ್ಕೆ ಬಾಂಗ್ಲಾದೇಶ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು. ಭಾರತದ ವೈರಿ ರಾಷ್ಟ್ರ ಚೀನಾಕ್ಕೆ ಈ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯನ್ನು ಬಾಂಗ್ಲಾದೇಶ ಸಲ್ಲಿಕೆ ಮಾಡಿದೆ. ಭಾರತದ ಗಡಿಯಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ವಾಯುನೆಲೆ ಲಾಲ್ ಮೊನಿರ್ಹತ್ ವಾಯುನೆಲೆ ಸೇರಿ ಒಟ್ಟು 5 ವಾಯುನೆಲೆಗಳಿಗೆ ಹೊಸ ಜೀವವನ್ನು ಕೊಡಲಿಕ್ಕೆ ಬಾಂಗ್ಲಾದೇಶ ನಿರ್ಧಾರವನ್ನು ಮಾಡಿರುವಂಥದ್ದು. ಬಾಂಗ್ಲಾದೇಶದ ಮನವಿಯ ಮೇರೆಗೆ ವಾಯುನೆಲೆಗೆ ಚೀನಾದ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಈ ವಾಯುನೆಲೆಗಳಲ್ಲಿ ಚೀನಾ ಹೂಡಿಕೆಯನ್ನು ಮಾಡಿದರೆ, ಅಂದರೆ ಈ ವಾಯುನೆಲೆಗಳಿಗೆ ಹೊಸ ರೂಪವನ್ನು ಕೊಡಲಿಕ್ಕೆ ಮತ್ತೆ ಇದಕ್ಕೆ ಕಳೆಯನ್ನು ಕೊಡಲಿಕ್ಕೆ ಒಂದು ವೇಳೆ ಚೀನಾ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಗ ಈಶಾನ್ಯ ಭಾಗದಲ್ಲಿ ಇದು ಅತ್ಯಂತ ದೊಡ್ಡ ಆತಂಕವನ್ನು ಭಾರತಕ್ಕೆ ಸೃಷ್ಟಿ ಮಾಡುವಂಥದ್ದು ಖಂಡಿತ. ಪ್ರಮುಖವಾಗಿ 2ನೆಯ ವಿಶ್ವ ಯುದ್ಧದ ಸಂದರ್ಭದಲ್ಲಿ, ಅಂದರೆ ಬ್ರಿಟಿಷರು ಭಾರತವನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ವಾಯುನೆಲೆಯನ್ನು ಬ್ರಿಟನ್ನ ಜಪಾನ್ ವಿರುದ್ಧದ ಯುದ್ಧಕ್ಕಾಗಿ ಈ ವಾಯುನೆಲೆಗಳನ್ನು ತನ್ನ ಸೇನಾಪಡೆಗಳಿಗೆ ಫೆಸಿಲಿಟಿ ಸೆಂಟರ್ನ ರೂಪದಲ್ಲಿ ಬಳಕೆ ಮಾಡಿಕೊಳ್ತಾ ಇತ್ತು. ಬ್ರಿಟಿಷರು ನಮ್ಮನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ 1947ರಲ್ಲಿ ಭಾರತ ಪಾಕಿಸ್ತಾನ ವಿಭಜನೆ ಆದ ಬಳಿಕ ಇದು ಪಾಕಿಸ್ತಾನದ ಪಾಲಾಯಿತು. ಅದಾದ ಬಳಿಕ ಈ ವಾಯುನೆಲೆಯನ್ನು ದೀರ್ಘಕಾಲಕ್ಕೆ ಬಳಕೆ ಮಾಡಿರಲಿಲ್ಲ. ಈವನ್ 1971ರಲ್ಲಿ ಬಾಂಗ್ಲಾದೇಶ ಉದಯ ಆದ ಬಳಿಕವೂ ಕೂಡ ಈ ವಾಯುನೆಲೆಯನ್ನು ಬಾಂಗ್ಲಾದೇಶದವರು ಬಳಕೆಯನ್ನು ಮಾಡಿರಲಿಲ್ಲ. ಆದರೆ 2019ರಲ್ಲಿ ಈ ವಾಯುನೆಲೆಗೆ ಹೊಸ ಜೀವವನ್ನು ಕೊಡಲಿಕ್ಕೆ ಆಗಿನ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಪ್ರಯತ್ನವನ್ನು ಪಟ್ಟರು. ಇದಾದ ಬಳಿಕ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ಇದೇ ವರ್ಷದ ಆರಂಭದಲ್ಲಿ ಬಾಂಗ್ಲಾದೇಶದಲ್ಲಿ ಈಗ ಆಡಳಿತ ನಡೆಸ್ತಾ ಇರುವಂತಹ ಮೊಹಮ್ಮದ್ ಯೂನಸ್ ಅವರು ಚೀನಾಕ್ಕೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ವಾಯುನೆಲೆಗಳನ್ನು ನಾವು ಮತ್ತೆ ಬಳಕೆಗೆ ರಿಪೇರಿ ಮಾಡಬೇಕು, ದುರಸ್ತಿ ಮಾಡಬೇಕು ಎನ್ನುವಂಥ ಪ್ರಸ್ತಾಪವನ್ನು ಚೀನಾಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ಸೊ ಒಂದು ವೇಳೆ ಈ ವಾಯುನೆಲೆಗಳು ಏನು 5 ಏರ್ ಬೇಸಸ್ ಏನಿದೆ, ಇಲ್ಲಿ ಏನಾದರೂ ಇವುಗಳ ರೀಡೆವಲಪ್ಮೆಂಟಿಗೆ ಒಂದು ವೇಳೆ ಚೀನಾ ಆಸಕ್ತಿಯನ್ನು ತೋರಿಸ್ತಾ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈಗಾಗಲೇ ಚೀನಾದ ಒಂದು ತಂಡ ಭೇಟಿಯನ್ನು ಕೊಟ್ಟಾಗಿದೆ. ಸೊ ಅಂತಹ ಸಂದರ್ಭದಲ್ಲಿ ಭಾರತಕ್ಕೆ ಆತಂಕ. ಕಾರಣ ಏನು ಅಂತ ಹೇಳಿದ್ರೆ, ಭಾರತದ ಈಶಾನ್ಯ ಭಾಗದಲ್ಲಿ ಚೀನಾದ ಪ್ರಭಾವ ಹೆಚ್ಚಾಗ್ಬೋದು. ಜೊತೆಗೆ ಚೀನಾ ತನ್ನ ಮಿಲಿಟರಿ ನಿಯೋಜನೆಗೆ ಈ ವಾಯುನೆಲೆಗಳನ್ನು ಬಳಸಿಕೊಳ್ಳುವಂಥ ಆತಂಕ ಇದೆ ಎನ್ನುವಂಥ ಅಂಶವನ್ನು ಪ್ರಮುಖವಾಗಿ ರಾಜತಾಂತ್ರಿಕರು ಮತ್ತು ರಕ್ಷಣಾ ತಜ್ಞರು ಹೇಳ್ತಾ ಇರುವಂಥದ್ದು. ವಿಶೇಷವಾಗಿ ಬ್ರಹ್ಮಚಲಾನಿ ಅವರು ಇವತ್ತು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಇದು ತುಂಬ ಡೇಂಜರಸ್ ಟ್ರೆಂಡ್ ಆಗ್ತಾ ಇದೆ. ಒಂದು ವೇಳೆ ಭಾರತ ಬಾಂಗ್ಲಾದೇಶ ಗಡಿಯಲ್ಲಿರ್ತಕ್ಕಂಥ ಈ ವಾಯುನೆಲೆಯಲ್ಲಿ ಅದು ದುರಸ್ತಿಯಾಗಿ ಚೀನಾದ ಸೇನಾ ಚಟುವಟಿಕೆಗಳಿಗೆ ಒಂದು ವೇಳೆ ಇದು ವೇದಿಕೆ ಅಂತ ಆದರೆ ಖಂಡಿತವಾಗಿ ಇದು ಭಾರತದ ಹಿತದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಎನ್ನುವಂಥ ಅಂಶವನ್ನು ಬ್ರಹ್ಮಚಲಾನಿಯವರು ತಮ್ಮ ಟ್ವೀಟ್ನಲ್ಲಿ ಹೇಳಿದ್ದಾರೆ. ಸೊ ಬಾಂಗ್ಲಾದೇಶ ಕೂಡ ಭಾರತದ ವಿರುದ್ಧ ಚೀನಾದ ಜೊತೆಗೆ ಸೇರಿ ಪಿತೂರಿಯನ್ನು ಮಾಡ್ತಾ ಇದೆ. ನಿಮ್ಗೆ ಗೊತ್ತಿರ್ಬೋದು, ಬಾಂಗ್ಲಾದ ಈಗ ಆಡಳಿತಾಧಿಕಾರಿ ಯಾರಿದ್ದಾರೆ, ಆಡಳಿತಗಾರರು ಮೊಹಮ್ಮದ್ ಯೂನಸ್ ಚೀನಾಕ್ಕೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. ಏನು ಅಂತ ಹೇಳಿದ್ರೆ, ಈಶಾನ್ಯದ ರಾಜ್ಯಗಳೇನಿದ್ದಾವೆ, ಈಶಾನ್ಯ ರಾಜ್ಯಗಳು, ಭಾರತದ ಈಶಾನ್ಯ ರಾಜ್ಯಗಳು ಅವೆಲ್ಲವೂ ಕೂಡ ಲ್ಯಾಂಡ್ ಲಾಕ್ಡ್ ಭೂಮಿಯಿಂದ ಸುತ್ತುವರೆದಿರ, ಅಂದರೆ ಲಾಕ್ ಆಗಿರುವಂತಹ ಪ್ರದೇಶಗಳವು. ಹೀಗಾಗಿ ಹಿಂದೂ ಮಹಾಸಾಗರ ಅಥವಾ ಬಂಗಾಳ ಕೊಲ್ಲಿಯಲ್ಲಿ ಅದರ ನಿಜವಾದ ವಾರಸುದಾರರು ನಾವೆನ್ನುವಂಥ ಅಂಶವನ್ನು ಮೊಹಮ್ಮದ್ ಯೂನಸ್ ಅವರು ಕೊಟ್ಟಿದ್ದರು ಚೀನಾಕ್ಕೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ. ಸೊ ಅದಾದ ಬಳಿಕ ಈ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು. ಏಪ್ರಿಲ್ನಲ್ಲಿ ಚೀನಾದ ಒಂದು ತಂಡ ಈ ಭಾಗಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ಮಾಡಿದೆ. ಭಾರತಕ್ಕೆ ವ್ಯಾಪಾರ ವಹಿವಾಟಿನ ದೃಷ್ಟಿಯಲ್ಲೂ ಕೂಡ ಅತ್ಯಂತ ಮಹತ್ವದ ಗಡಿರೇಖೆ ಭಾಗದಲ್ಲಿ ಈ ಚಟುವಟಿಕೆ ಆಗ್ತಾ ಇರುವಂಥದ್ದು. ಸೊ ಇನ್ ಕೇಸ್ ಚೀನಾದವರು ಏನಾದರೂ ಇಲ್ಲಿ ಇನ್ವೆಸ್ಟ್ಮೆಂಟಿಗೆ ನಿರ್ಧಾರವನ್ನು ಮಾಡಿದ್ರೆ ಖಂಡಿತವಾಗಿ ಅದು ದೊಡ್ಡ ಆತಂಕವನ್ನು ಉಂಟು ಮಾಡುತ್ತೆ. ಈಗಾಗಲೇ ನಾವು ಬಾಂಗ್ಲಾದೇಶದ ಜೊತೆಗೂ ಕೂಡ ನಮ್ಮ ಸಂಬಂಧ ಹಳಸಿ ಹೋಗಿದೆ. ವಿಶೇಷವಾಗಿ ಶೇಖ್ ಹಸೀನಾ ಅವರು
ಭಾರತಕ್ಕೆ ಗಡೀಪಾರಾದ ಬಳಿಕ ಅವರು ಓಡಿ ಬಂದರು, ಭಾರತಕ್ಕೆ ಗಡೀಪಾರ ಅಲ್ಲ, ಓಡಿ ಬಂದರು ಭಾರತಕ್ಕೆ ರಕ್ಷಣೆಗೆ, ತಮ್ಮ ಜೀವ ರಕ್ಷಣೆಗಾಗಿ. ಈಗ ಅವರಿಗೆ ನಾವು ಆಶ್ರಯವನ್ನು ಕೊಟ್ಟಿದ್ದೀವಿ, ಶೇಖ್ ಹಸೀನಾ ಅವರಿಗೆ. ಶೇಖ್ ಹಸೀನಾ ಅವರನ್ನು ಗಡೀಪಾರು ಮಾಡಬೇಕು ಬಾಂಗ್ಲಾದೇಶಕ್ಕೆ ಅಂತೇಳಿ ಬಾಂಗ್ಲಾದೇಶ ವಿರುದ್ಧವರು ಭಾರತಕ್ಕೆ ಮನವಿಯನ್ನು ಸಲ್ಲಿಸಿದ್ದಾರೆ. ಬಟ್ ಆ ಮನವಿಯನ್ನು ನಾವು ಇನ್ನೂ ಕೂಡ ಗಂಭೀರವಾಗಿ ಪರಿಗಣಿಸಿಲ್ಲ. ಹೀಗಾಗಿ ಅದ್ರ ಜೊತೆಗೆ ಬಾಂಗ್ಲಾದೇಶಕ್ಕೆ ನಾವು ಈಶಾನ್ಯ ಭಾಗದಲ್ಲಿ ವ್ಯಾಪಾರ ವಹಿವಾಟಿಗೆ ತಡೆಯನ್ನು ಕೂಡ ಹಾಕಿದ್ದೀವಿ, ಕೆಲ ದಿನಗಳ ಹಿಂದೆ ಬಂದಿರತಕ್ಕಂತಹ ಆದೇಶದ ಪ್ರಕಾರ. ಅದರ ಮಧ್ಯೆ ಈ ಎಲ್ಲ ಡೆವಲಪ್ಮೆಂಟ್ ಆಗ್ತಾ ಇರುವಂಥದ್ದು, ವಾಯುನೆಲೆಯನ್ನು ಮತ್ತೆ ಅಭಿವೃದ್ಧಿಪಡಿಸಬೇಕು ಅಂತೇಳಿ. ಅದು ಕೂಡ ಭಾರತದ ಗಡಿಭಾಗಕ್ಕಿಂತ ಸುಮಾರು 15ರಿಂದ 20 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ವಾಯುನೆಲೆಗಳು. ಸೊ ಜಿಯೋಪಾಲಿಟಿಕ್ಸ್, ಭಾರತ ಪಾಕಿಸ್ತಾನ ಸಂಘರ್ಷ, ಭಾರತ ಬಾಂಗ್ಲಾದೇಶದ ನಡುವೆ ಆಗ್ತಾ ಇರುವಂತಹ ಸಂಘರ್ಷ, ಭಾರತ ಚೀನಾದ ಜೊತೆಗೂ ಕೂಡ ನಮ್ಮ ಮತ್ತು ಚೀನಾದ ಜೊತೆಗೆ ಸಂಬಂಧ ಕೂಡ ಅಷ್ಟು ಚೆನ್ನಾಗಿಲ್ಲ. ಇದರ ಮಧ್ಯೆ ಅಫ್ಘಾನಿಸ್ತಾನದ ಮೇಲೂ ಕೂಡ ಚೀನಾದವರು ಎಕ್ಸ್ಟ್ರಾ ಇಂಟ್ರೆಸ್ಟನ್ನು ತೋರಿಸ್ತಾ ಇದ್ದಾರೆ. ಸೊ ಭಾರತದ ಸುತ್ತಲೂ ಕೂಡ ಇರತಕ್ಕಂತಹ ವೈರಿಗಳ ಕಾರಣಕ್ಕೋಸ್ಕರ ನಮ್ಮ ಆತಂಕದ ದಿನಗಳು ಹೆಸ್ತಾ ಇವೆ. ಇದೇ ವರ್ಷ ಅಕ್ಟೋಬರ್ನಲ್ಲಿ ಬಿಹಾರದಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ. ಸೊ ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖ ಸುದ್ದಿ ಏನು ಅಂತ ಹೇಳಿದ್ರೆ, ಒಂದು ಹೊಸದೊಂದು ಸಮೀಕ್ಷೆ ಪ್ರಕಟ ಆಗಿದೆ. ಈ ಸಮೀಕ್ಷೆಯ ಪ್ರಕಾರ ಬಿಹಾರದ ಮತದಾರರ ಮೊದಲ ಆಯ್ಕೆ ಯಾರು, ಯಾವ ವರ್ಗದ ಮತದಾರರು ಯಾರ ಪರ ವಾಲಿದ್ದಾರೆ, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮತದಾರರ ಮೊದಲ ಆಯ್ಕೆ ಯಾರು, ಹೊಸ ಚುನಾವಣಾ ಸಮೀಕ್ಷೆಯಲ್ಲಿ ಇರುವಂತಹ ಅಚ್ಚರಿಯ ಅಂಶಗಳು ಏನು ಅಂತೇಳಿ ನಾವು ಈ ಸುದ್ದಿಯಲ್ಲಿ ಹೇಳ್ತೀವಿ. ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ತನ್ನ ಮೊದಲ ಗ್ಯಾರಂಟಿ ಘೋಷಣೆಯನ್ನು ಕೂಡ ಮಾಡಿದೆ. ಇವತ್ತು ಬಿಹಾರ ಕಾಂಗ್ರೆಸ್ನಿಂದ ಮೊದಲ ಗ್ಯಾರಂಟಿ ಪ್ರಕಟ ಆಗಿದೆ. ಪ್ರತಿ ತಿಂಗಳು ಮಹಿಳೆಯರಿಗೆ 2,500 ರೂಪಾಯಿ ಮೊತ್ತವನ್ನು ನಾವು ಕೊಡ್ತೀವಿ ಎನ್ನುವಂಥ ಅಂಶವನ್ನು ಕಾಂಗ್ರೆಸ್ ಇವತ್ತು ತನ್ನ ಘೋಷಣೆಯಲ್ಲಿ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬಿಹಾರದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ಘೋಷಣೆಯನ್ನು ಮಾಡಲಾಗಿದೆ. ಇತ್ತ ಬಿಹಾರದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ 243 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಆಮ್ ಆದ್ಮಿ ಪಾರ್ಟಿ ಸ್ಪರ್ಧೆಯನ್ನು ಮಾಡುತ್ತೆ ಅಂತೇಳಿ ಆಮ್ ಆದ್ಮಿ ಪಾರ್ಟಿ ಘೋಷಣೆಯನ್ನು ಮಾಡಿದೆ. ಬಿಹಾರದಲ್ಲಿ ಅಸ್ತಿತ್ವ ಇಲ್ಲ ಆಮ್ ಆದ್ಮಿ ಪಾರ್ಟಿಗೆ. ನಾವು ಈ ಹಿಂದೆ ಒಂದು ಸುದ್ದಿಯಲ್ಲಿ ಕೂಡ ಹೇಳಿದ್ವಿ, ಇಂಡಿಯಾ ಎನ್ನುವಂತಹ ಮೈತ್ರಿಕೂಟ ಏನಿದೆ ಅದು ಅಸ್ತಿತ್ವದಲ್ಲಿ ಇಲ್ಲದಂತಹ ಮೈತ್ರಿಕೂಟ ಅಂತ. ನಿಜ ರೂಪದಲ್ಲಿ ಆ ಮೈತ್ರಿಕೂಟಕ್ಕೆ ವ್ಯಾಲ್ಯೂನೇ ಇಲ್ಲ ಎನ್ನುವಂಥ ಅಂಶವನ್ನು ಕೂಡ ಹೇಳಿದ್ವಿ. ಅದರ ಭಾಗ ಇದು. ಆಪ್ ಕೂಡ ಬಿಹಾರದಲ್ಲಿ ಕಂಟೆಸ್ಟನ್ನು ಮಾಡ್ತಾ ಇದೆ. ಈಗ ಅವರು ದೆಹಲಿಯಲ್ಲಿ ಆದಂತಹ ಚುನಾವಣಾ ಸೋಲಿಗೆ, ವಿಶೇಷವಾಗಿ ಕಾಂಗ್ರೆಸ್ನ ವಿರುದ್ಧ ಅವರ ಆಕ್ರೋಶ ಏನಿತ್ತು, ಆ ಚುನಾವಣಾ ಸೋಲಿಗೆ ಈಗ ಅವರು ತಮ್ಮ ಸೇಡನ್ನು ತೀರಿಸ್ಕೊಳ್ತಾರೆ. ಈಗ ಹೊಸದಾಗಿ ಬಂದಿರುವಂಥ ಸಮೀಕ್ಷೆಯ ಪ್ರಕಾರ 18ರಿಂದ 20 ವರ್ಷದ ಮಂದಿ ಏನಿದ್ದಾರೆ ಮತದಾರರ ವರ್ಗ, ಆ ಮತದಾರರ ವರ್ಗ ಅವರಲ್ಲಿ 44.6% ಮಂದಿ NDA BJP ನೇತೃತ್ವದ NDA ಮೈತ್ರಿಕೂಟದ ಪರ ವಾಲಿದ್ದಾರೆ ಎನ್ನುವಂಥ ಅಂಶವನ್ನು ಹೇಳ್ತಾ ಇದೆ. ಉಳಿದ ಹಾಗೆ 39.5% ಮಹಾಗಠಬಂಧನ ಅಂದರೆ RJD, ಕಾಂಗ್ರೆಸ್, CPIML ಒಳಗೊಂಡಂತಹ ಮಹಾಗಠಬಂಧನ ಪರವಾಗಿ ಇದ್ದಾರೆ ಎನ್ನುವಂಥದ್ದು 18ರಿಂದ 29 ವರ್ಷದ ಮತದಾರರು. ಕೇವಲ 0.76, 1% ಅಲ್ಲ, 0.76% ಮತದಾರರು 18 ಮತ್ತು 29 ಯುವ ಮತದಾರರ ವರ್ಗ ಅಂತ ನಾವು ಏನು ಕರಿಬೋದು, ಅದು ಸ್ವರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರ ಪಕ್ಷದ ಪರ ವಾಲಿದೆ ಎನ್ನುವಂಥ ಅಂಶವನ್ನು ಹೇಳ್ತಾ ಇದೆ. ಇನ್ನು CM ಫೇಸ್ನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಬಿಹಾರದ ಈಗಿನ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ವಿರುದ್ಧ ಹೆಚ್ಚಿನ ಮುಂಚೂಣಿಯಲ್ಲಿದ್ದಾರೆ. 42% ಮಂದಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಎನ್ನುವಂಥ ಅಂಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೇವಲ 27.7% ಮಂದಿ ಮಾತ್ರ
ನಿತೀಶ್ ಕುಮಾರ್ ಅವರು ಮತ್ತೆ ಮುಖ್ಯಮಂತ್ರಿ ಆದರೆ ಒಳ್ಳೆಯದು ಎನ್ನುವಂಥ ಅಂಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಜನಸುರಾಜ್ನ ಪ್ರಶಾಂತ್ ಕಿಶೋರ್ ಅವರ ಪರವಾಗಿ ಕೇವಲ 2% ಮತದಾರರು ಮಾತ್ರ ಓಲೈಕೆಯನ್ನು ವ್ಯಕ್ತಪಡಿಸಿದ್ದಾರೆ. LJP ಲೋಕ್ ಜನಶಕ್ತಿ ಪಾರ್ಟಿ ರಾಮ್ವಿಲಾಸ್ ಪಾಸ್ವಾನ್ ಬಣ ಏನಿದೆ ಅದರ ನಾಯಕ ಅಥವಾ ರಾಮ್ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಅವರ ಪರ 7% ಮಂದಿ, ಜೊತೆಗೆ ಬಿಹಾರದ ಮಂತ್ರಿ ಸಾಮ್ರಾಟ್ ಚೌಧರಿ ಈ ಹಿಂದೆ ಬಿಹಾರದ BJP ಅಧ್ಯಕ್ಷರಾಗಿದ್ದಂಥವರು, ಅವರ ಪರ ಕೇವಲ 1.61% ಮಂದಿ ಮಾತ್ರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಜೊತೆಗೆ 30ರಿಂದ 39 ವರ್ಷಗಳ ವಯಸ್ಸಿನ ಮತದಾರರ ಪೈಕಿ ಅಗೇನ್ ತೇಜಸ್ವಿ ಯಾದವ್ ಮುಂಚೂಣಿಯಲ್ಲಿದ್ದಾರೆ. 40-49 ವರ್ಷದ ವಯಸ್ಸಿನವರ ಮತದಾರರ ವರ್ಗದಲ್ಲಿ ನಿತೀಶ್ ಕುಮಾರ್ ಅವರು ಮುಂಚೂಣಿಯಲ್ಲಿದ್ದಾರೆ. 50-59 ವರ್ಷದ ಮತದಾರರ ವರ್ಗದಲ್ಲಿ ನಿತೀಶ್ ಕುಮಾರ್ ಅವರು ಮುಂಚೂಣಿಯಲ್ಲಿದ್ದಾರೆ. 60 ವರ್ಷ ಮೇಲ್ಪಟ್ಟಂತಹ ಮತದಾರರ ವರ್ಗದಲ್ಲಿ ತೇಜಸ್ವಿ ಯಾದವ್ ಅವರು ಮುಂಚೂಣಿಯಲ್ಲಿದ್ದಾರೆ. ಸೊ ಇಬ್ಬರ ನಡುವೆ ದೊಡ್ಡ ಫೈಟ್ ನಡೀತಾ ಇದೆ. ಬಟ್ ತೇಜಸ್ವಿ ಯಾದವ್ ಈ ಸಮೀಕ್ಷೆಯ ಪ್ರಕಾರ ಅಪ್ಪರ್ ಹ್ಯಾಂಡನ್ನು ಹೊಂದಿದ್ದಾರೆ ಸದ್ಯದ ಮಟ್ಟಿಗೆ. ದೀರ್ಘಕಾಲದಿಂದ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಂಥವರು ಸಿಕ್ಕಾಪಟ್ಟೆ ಆಡಳಿತ ವಿರೋಧಿ ಅಲೆ, ಜೊತೆಗೆ ಪದೇ ಪದೇ ಪಕ್ಷವನ್ನು ಮೈತ್ರಿಕೂಟವನ್ನು ಬದಲಾಯಿಸಿದರು ಎನ್ನುವಂಥ ಆಕ್ರೋಶ, ಜೊತೆಗೆ ಹೊಸ ಮುಖಗಳ ಅವಶ್ಯಕತೆ ಇದೆ, ಹೊಸ ಆಡಳಿತದ ಅವಶ್ಯಕತೆ ಇದೆ ಎನ್ನುವಂಥ ಅಭಿಪ್ರಾಯ ಏನಿದೆ ಅದು ಸಹಜವಾಗಿಯೇ ತೇಜಸ್ವಿ ಯಾದವ್ ಅವರಿಗೆ ಈ ಚುನಾವಣೆಯಲ್ಲಿ ಪ್ಲಸ್ ಪಾಯಿಂಟ್ ಆಗಿ ಕಾಣಿಸ್ತಾ ಇದೆ. ಬಟ್ ಅವೆಲ್ಲವೂ ಕೂಡ ಮತಗಳಾಗಿ ಕನ್ವರ್ಟ್ ಆಗಿ ಅದು ಸೀಟುಗಳಾಗಿ ಕನ್ವರ್ಟ್ ಆದರೆ ಮಾತ್ರ ಅದರಿಂದ ಲಾಭ ಅನುಕೂಲ, ಇಲ್ಲದಿದ್ದರೆ ಏನೂ ಪ್ರಯೋಜನ ಆಗಲ್ಲ. ಸೊ ಇದು ಬಿಹಾರ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತಹ ಸುದ್ದಿ. ನೆಕ್ಸ್ಟ್ ನಾವು ಪಹಲ್ಗಾಮ್ ದಾಳಿಗೆ ನಾಳೆ 1 ತಿಂಗಳಾಗುತ್ತೆ. ಏಪ್ರಿಲ್ 22ನೇ ತಾರೀಕು ನಾಳೆ ಪಹಲ್ಗಾಮ್ ದಾಳಿಗೆ 1 ತಿಂಗಳು. ಪಹಲ್ಗಾಮ್ ದಾಳಿ ನಡೆಸಿದಂತಹ ಭಯೋತ್ಪಾದಕರು ಎಲ್ಲಿ ಹೋದರು? ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ಕಾಂಗ್ರೆಸ್ ಇವತ್ತು ಮತ್ತೆ 8 ಪ್ರಶ್ನೆಗಳನ್ನು ಕೇಳಿದೆ. ಒಟ್ಟು 8 ಪ್ರಶ್ನೆಗಳನ್ನು ಕೇಳಿದೆ. ಪಹಲ್ಗಾಮ್ನಲ್ಲಿ ಗುಪ್ತಚರ ವೈಫಲ್ಯ ಯಾಕಾಯಿತು ಎನ್ನುವಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ಕೇಳಿದೆ. ಇದುವರೆಗೂ ದಾಳಿ ನಡೆಸಿದಂತಹ ಭಯೋತ್ಪಾದಕರನ್ನು ಯಾಕೆ ಪತ್ತೆ ಹಚ್ಚಿಲ್ಲ? ಆ ಭಯೋತ್ಪಾದಕರನ್ನು ಬಂಧಿಸುವುದಕ್ಕೆ ಸರ್ಕಾರದ ತಂತ್ರಗಾರಿಕೆ ಏನು? ಇದ್ದಕ್ಕಿದ್ದ ಹಾಗೆ ಕದನ ವಿರಾಮ ಘೋಷಣೆ ಆಗಿದ್ದು ಯಾಕೆ? ವ್ಯಾಪಾರದ ಕಾರಣವನ್ನು ಮುಂದಿಟ್ಟು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿದ್ದು ಹೇಗೆ? ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿಕೆಯ ಬಗ್ಗೆ ಸರ್ಕಾರ ಇನ್ನೂ ಯಾಕೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ? ಸರ್ಜಿಕಲ್ ದಾಳಿಗೂ ಮೊದಲು ಪಾಕಿಸ್ತಾನಕ್ಕೆ ವಿದೇಶಾಂಗ ಸಚಿವರು ಮಾಹಿತಿ ಕೊಟ್ಟಿದ್ದು ಯಾಕೆ? ಮೇ 25ನೇ ತಾರೀಕು NDA ಸಿಎಂಗಳ ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಆ ಸಭೆಗೆ NDA ತರ ರಾಜ್ಯಗಳ ಸಿಎಂಗಳನ್ನು ಯಾಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಹ್ವಾನಿಸಿಲ್ಲ ಎನ್ನುವಂತಹ ಪ್ರಶ್ನೆಯನ್ನು ಇವತ್ತು ಕಾಂಗ್ರೆಸ್ ಕೇಳಿರುವಂಥದ್ದು. ನಾಳೆಗೆ 1 ತಿಂಗಳಾಗುತ್ತೆ ಪಹಲ್ಗಾಮ್ ದಾಳಿ ನಡೆದು. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೀವಿ ನಾವು. ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಪಾಕ್ ಆಕ್ರಮಿತ ಕಾಶ್ಮೀರ ಮತ್ತು ಪಾಕಿಸ್ತಾನದಲ್ಲಿರ್ತಕ್ಕಂತಹ ಭಯೋತ್ಪಾದಕ ಸ್ಥಳಗಳೇನಿದ್ದಾವೆ ಅವುಗಳನ್ನು ನಾವು ಧ್ವಂಸ ಮಾಡಿದ್ದೀವಿ. ಆದರೆ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ದಾಳಿಯನ್ನು ನಡೆಸಿದಂತಹ ಭಯೋತ್ಪಾದಕರು ಏನಾದರೂ ಅಂತೇಳಿ ಸರ್ಜಿಕಲ್ ಸ್ಟ್ರೈಕಿಗೂ ಮೊದಲು ಬಂದಿದ್ದಂತಹ ಒಂದು ಸುದ್ದಿ ಸಾಕಷ್ಟು ಚರ್ಚೆಗೆ ಕಾರಣ ಆಯಿತು. ಸ್ವತಃ ಶ್ರೀಲಂಕನ್ ಏರ್ಲೈನ್ಸ್ ಕೂಡ ಆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು. ಏನು ಅಂತ ಹೇಳಿದ್ರೆ, ಚೆನ್ನೈನಿಂದ ಶ್ರೀಲಂಕಾಕ್ಕೆ ಓಡಿ ಹೋಗಿರುವಂತಹ ಸಾಧ್ಯತೆ ಇದೆ ಈ ಭಯೋತ್ಪಾದಕರು ಅಂತೇಳಿ. ಒಟ್ಟು 6 ಮಂದಿ ಭಯೋತ್ಪಾದಕರು, ಅದರಲ್ಲಿ 2 ಪಾಕಿಸ್ತಾನದವರು, ಉಳಿದ 4 ಜಮ್ಮು ಕಾಶ್ಮೀರ ಮೂಲದವರು. ಸೊ ಅವರು ಶ್ರೀಲಂಕಾಕ್ಕೆ ಓಡಿ ಹೋಗಿರುವ ಸಾಧ್ಯತೆ ಇದೆ ಅಂಥೇಳಿ. ಸೊ ಗುಪ್ತಚರ ಮಾಹಿತಿಯನ್ನು ಆಧರಿಸಿ ಶ್ರೀಲಂಕಾ ಏರ್ಲೈನ್ಸು ಕೊಲಂಬೋದಲ್ಲಿ ವಿಮಾನ ಮತ್ತು ವಿಮಾನ ನಿಲ್ದಾಣದಲ್ಲಿ ಶೋಧ ಕಾರ್ಯವನ್ನು ಕೈಗೊಂಡಿತ್ತು. ಆದರೆ ಆ ಶೋಧ ಕಾರ್ಯದ ಸಂದರ್ಭದಲ್ಲಿ ಯಾವುದೇ ಸುಳಿವು ಆಗಲಿ ಸಿಕ್ಕಿರಲಿಲ್ಲ.
ಈಗ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಏನಾದರೂ ಈ ಭಯೋತ್ಪಾದಕರು ಅಂತೇಳಿ ದಾಳಿ ನಡೆಸಿದಂಥವ್ರು ಏನಾದರೂ, ನಾವು ಭಯೋತ್ಪಾದಕ ತಾಣಗಳ ಮೇಲೆ ದಾಳಿಯನ್ನು ಮಾಡಿ ಅವುಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ. ಗಡಿ ನಿಯಂತ್ರಣ ರೇಖೆ ಮತ್ತು LOC ಅಥವಾ LOC ಏನಿದೆ ಅಲ್ಲೂ ಕೂಡ ನಾವು ಪಾಕಿಸ್ತಾನಕ್ಕೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿದ್ದೀವಿ. ಆದರೆ ಈ ಭಯೋತ್ಪಾದಕರು ಏನಾದರೂ ಎನ್ನುವಂಥ ಪ್ರಮುಖ ಆದಂಥ ಅಂಶ. ಜೊತೆಗೆ ಕಾಂಗ್ರೆಸ್ನವರು ಜೈ ಹಿಂದ್ ಯಾತ್ರೆಯನ್ನು ಕೈಗೊಳ್ತಾ ಇದ್ದಾರೆ ದೇಶಾದ್ಯಂತ. ಜೈ ಹಿಂದ್ ಯಾತ್ರೆ, ಆ ಜೈ ಹಿಂದ್ ಯಾತ್ರೆಯ ಪ್ರಮುಖ ಉದ್ದೇಶ ಇರುವಂಥದ್ದು ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಆ ಪ್ರಶ್ನೆಗಳೇ ಇವು 8 ಪ್ರಶ್ನೆಗಳು. ಸರ್ಕಾರಕ್ಕೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಕದನ ವಿರಾಮ ಯಾಕೆ ಘೋಷಣೆಯನ್ನು ಮಾಡಿದ್ರಿ? ನಾವು ಪಕ್ಷಾತೀತವಾಗಿ ಕೇವಲ NDA ಕೂಟದ ಪಕ್ಷಗಳು ಮಾತ್ರ ಅಲ್ಲ, ವಿರೋಧ ಪಕ್ಷಗಳೆಲ್ಲರೂ ಕೂಡ ತಮ್ಮ ಭಿನ್ನಾಭಿಪ್ರಾಯವನ್ನು ಪಕ್ಕಕ್ಕಿಟ್ಟು ಪಕ್ಷಾತೀತವಾಗಿ ಸರ್ಕಾರವನ್ನು ಬೆಂಬಲಿಸಿದಂತಹ ಸಂದರ್ಭದಲ್ಲಿ ನೀವು ಯಾಕೆ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರಿ ಎನ್ನುವಂತಹ ಪ್ರಮುಖ ಪ್ರಶ್ನೆಗಳನ್ನು ಈಗ ಕಾಂಗ್ರೆಸ್ ಕೇಳ್ತಾ ಇದೆ. ಜೊತೆಗೆ ವಿಶೇಷವಾಗಿ ಜೈಶಂಕರ್ ಅವರ ಹೇಳಿಕೆ ಏನಿದೆ ಅದು ಕಾಂಗ್ರೆಸ್ನ ಕೈಗೆ ಸಿಕ್ಕಿರ್ತಕ್ಕಂತಹ ಹೊಸ ಅಸ್ತ್ರ. ಇವತ್ತು BJPಯ IT ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯ ಅವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅದು ಮಾಜಿ ಹಣಕಾಸು ಸಚಿವ P. ಚಿದಂಬರಂ ಅವರಿಗೆ ಸಂಬಂಧಪಟ್ಟಂಥ ಪೋಸ್ಟು. ಆ ಪೋಸ್ಟ್ನಲ್ಲಿ ಇಂಡಿಯನ್ ಎಕ್ಸ್‌ಪ್ರೆಸ್ನ ವರದಿಗಾರರು ಚಿದಂಬರಂ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಈ ವಿದೇಶಾಂಗ ಸಚಿವರು ಪಾಕಿಸ್ತಾನಕ್ಕೆ ಸರ್ಜಿಕಲ್ ದಾಳಿಗೂ ಮೊದಲು ಮಾಹಿತಿಯನ್ನು ಕೊಟ್ಟ ಬಗ್ಗೆ ನಿಮ್ಮ ನಾಯಕರು ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತೇಳಿ. ಅದಕ್ಕೆ ಚಿದಂಬರಂ ಅವರು ಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಿದೇಶಾಂಗ ಸಚಿವಾಲಯ ಸ್ಪಷ್ಟನೆಯನ್ನು ಕೊಟ್ಟಿರೋದರಿಂದಾಗಿ ಅದು ಮುಗ್ದೋಗಿರುವ ವಿಷಯ ಎನ್ನುವಂಥ ಅಂಶವನ್ನು, ಉತ್ತರವನ್ನು ಮಾಜಿ ಹಣಕಾಸು ಸಚಿವ P. ಚಿದಂಬರಂ ಅವರು ಕೊಟ್ಟಿರುವಂಥದ್ದು. ಸೊ ಕಾಂಗ್ರೆಸ್ನಲ್ಲಿ ಒಂಥರದ ಗೊಂದಲ ಇದೆ. ಇನ್ಕ್ಲೂಡ್ ಶಶಿ ತರೂರ್, ಚಿದಂಬರಂ, ಸಲ್ಮಾನ್ ಖುರ್ಷಿದ್ಗೆ ಕಾಂಗ್ರೆಸ್ನ ನಾಯಕರಲ್ಲೇ ಗೊಂದಲ ಇದೆ. ದೇಶದ ನೀತಿಗಳಿಗೆ ಸಂಬಂಧಪಟ್ಟ ಹಾಗೆ ಪಕ್ಷದ ನಿಲುವೇನಿತ್ತು ಅದಕ್ಕೆ ಭಿನ್ನವಾಗಿ ಹೇಳಿಕೆಯನ್ನು ಸಾರ್ವಜನಿಕ ವೇದಿಕೆಯಲ್ಲೇ ಕೊಡ್ತಾ ಇದ್ದಾರೆ. ಸೊ ಇದು ಕಾಂಗ್ರೆಸ್ಸಿಗೆ ಮುಜುಗರ. ಅದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ 8 ಪ್ರಶ್ನೆಗಳನ್ನು ಮೋದಿ ಸರ್ಕಾರಕ್ಕೆ ಕೇಳಿದೆ. ಜೈ ಹಿಂದ್ ಯಾತ್ರೆಯ ಸಂದರ್ಭದಲ್ಲಿ ಕಾಂಗ್ರೆಸ್ ಏನು ತನ್ನ ಕಾರ್ಯಕಾರಿ ಸಮಿತಿಯಲ್ಲಿ ಜೈ ಹಿಂದ್ ಯಾತ್ರೆಯನ್ನು ಘೋಷಣೆ ಮಾಡಿತು. ಬೆಂಗಳೂರು ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ಈ ಜೈ ಹಿಂದ್ ಯಾತ್ರೆ ನಡೆಯುತ್ತೆ. ಬೆಂಗಳೂರು, ಹೈದರಾಬಾದ್, ಗುವಾಹಟಿ, ದೆಹಲಿ, ಕೋಲ್ಕತ್ತಾ, ಚೆನ್ನೈ ಹೀಗೆ ಪ್ರಮುಖ ನಗರಗಳಲ್ಲಿ ಜೈ ಹಿಂದ್ ಯಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ಈ ಪ್ರಶ್ನೆಗಳನ್ನು ಮತ್ತೆ ಕೇಳುತ್ತೆ ಕಾಂಗ್ರೆಸ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರಕ್ಕೆ. ಇದರ ನಡುವೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಮತ್ತು ಕಾಂಗ್ರೆಸ್ನ ಸಂಸದ, ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ವಿರುದ್ಧ ಇವತ್ತು ಜಾರಿ ನಿರ್ದೇಶನಾಲಯದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ನ್ಯಾಷನಲ್ ಹೆರಾಲ್ಡ್ ಹಗರಣ ಏನಿದೆ ಅದರ ಬಗ್ಗೆ ಸಂಬಂಧಪಟ್ಟ ಹಾಗೆ ಇವತ್ತು ವಿಚಾರಣೆ ನಡೆಯಿತು. ಈ ವಿಚಾರಣೆಯ ಸಂದರ್ಭದಲ್ಲಿ ಇಡಿಯ ಪರ ವಕೀಲರು ವಕಾಲತ್ತನ್ನು ಮಾಡಿದರು. ಬಾಡಿಗೆಯ ರೂಪದಲ್ಲಿ ಸುಮಾರು 142 ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಪಡೆದಿದ್ದಾರೆ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಎನ್ನುವಂಥ ಅಂಶವನ್ನು ಇಡಿ ಇವತ್ತು ವಾದದಲ್ಲಿ ಮಂಡಿಸಿದೆ. ಯಂಗ್ ಇಂಡಿಯಾದ ಮಾಲೀಕತ್ವವನ್ನು ಪಡ್ಕೊಂಡಿದ್ದಾರೆ. ಕೇವಲ 50 ಲಕ್ಷ ರೂಪಾಯಿಯನ್ನು ಕೊಟ್ಟು 76% ಶೇರ್, 76% ಅಂತ ಹೇಳಿದ್ರೆ ಮಾಲೀಕತ್ವ, ಯಂಗ್ ಇಂಡಿಯಾದ ಮಾಲೀಕತ್ವ. 90 ಕೋಟಿ ರೂಪಾಯಿ ಮೊತ್ತದ ಯಂಗ್ ಇಂಡಿಯಾ ಏನಿದೆ ಅದನ್ನು ಕೇವಲ 50 ಲಕ್ಷ ರೂಪಾಯಿಗೆ ಖರೀದಿಯನ್ನು ಮಾಡಲಾಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಕಾರ್ಯಕರ್ತರು ಪಕ್ಷ ಕಟ್ಟುವ ಸಲುವಾಗಿ ಕೊಟ್ಟಂತಹ ದೇಣಿಗೆಯನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ ಮತ್ತು ಕಾಂಗ್ರೆಸ್ನ ಇತರರು ತಮ್ಮ ವೈಯಕ್ತಿಕ ಬಳಕೆಗೆ ಬಳಸಿಕೊಂಡಿದ್ದಾರೆ ಎನ್ನುವಂಥ ಅಂಶವನ್ನು ಇವತ್ತು ಇಡಿ ನ್ಯಾಯಾಲಯದ ಎದುರು ವಾದವನ್ನು ಮಾಡಿರುವಂಥದ್ದು. 5,000 ಕೋಟಿ ರೂಪಾಯಿ ಮೊತ್ತದ ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ವಾದ ನಡೆದಿದೆ. ನ್ಯಾಷನಲ್ ಹೆರಾಲ್ಡ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸ್ಯಾಮ್ ಪಿತ್ರೋಡಾ ಇವರ ವಿರುದ್ಧ ಜಾರಿ ನಿರ್ದೇಶನಾಲಯ ದೆಹಲಿಯಲ್ಲಿರ್ತಕ್ಕಂಥ ಇಡಿ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಸಿತ್ತು. ಆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಆರೋಪಗಳನ್ನು ಪರಿಗಣಿಸುವುದಕ್ಕೂ ಮುನ್ನ ಈಗ
ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಈ ವಾದ ಪ್ರತಿವಾದದ ಸಂದರ್ಭದಲ್ಲಿ ಈ ಅಂಶಗಳನ್ನು ಉಲ್ಲೇಖವನ್ನು ಮಾಡಿರುವಂಥದ್ದು. ಕಾಂಗ್ರೆಸ್ ಕಾರ್ಯಕರ್ತರು ಕೊಟ್ಟಂತಹ ದೇಣಿಗೆಯನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ. ಯಂಗ್ ಇಂಡಿಯಾದ ಶೇರ್ ಏನಿತ್ತು, ಆ ಶೇರನ್ನು ಕೇವಲ 56 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. 50 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಯಂಗ್ ಇಂಡಿಯಾದ ಮೌಲ್ಯ ಇದ್ದಿದ್ದು 90 ಕೋಟಿ ರೂಪಾಯಿ, ಕೇವಲ 50 ಲಕ್ಷ ರೂಪಾಯಿಗೆ ಖರೀದಿ ಮಾಡಿದ್ದಾರೆ. ಯಂಗ್ ಇಂಡಿಯಾದ ಮುಖಾಂತರ AJL ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂದರೆ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ನಡೆಸುವಂತಹ ಸಂಸ್ಥೆ ಏನಿದೆ, ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಏನಿದೆ AJL, ಅದರಲ್ಲಿ ಕಾಂಗ್ರೆಸ್ನ ನಾಯಕರಾದಂತಹ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ತಮ್ಮ ಹಕ್ಕನ್ನು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಆ ಮುಖಾಂತರ ಹಗರಣವನ್ನು ಎಸಗಿದ್ದಾರೆ. ಯಂಗ್ ಇಂಡಿಯಾದ ಮುಖಾಂತರ AJLನ 2,000 ಕೋಟಿ ರೂಪಾಯಿ ಮೊತ್ತದ ಆಸ್ತಿಯನ್ನು ಕಬಳಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಯಂಗ್ ಇಂಡಿಯಾದವರು AJLಗೆ ಸಾಲವನ್ನು ಕೊಟ್ಟಿದ್ದರು. AJLನವರು ಒಂದು ಹಂತದಲ್ಲಿ ಬರೆದ್ರು, ನಮಗೆ ಈ ಸಾಲ ರೀಪೇಮೆಂಟ್ ಮಾಡೋಕ್ಕಾಗಲ್ಲ ಅಂಥೇಳಿ. ಆದರೂ ಕೂಡ ಮತ್ತೆ ಯಂಗ್ ಇಂಡಿಯಾದವರು AJLಗೆ ಸಾಲವನ್ನು ಕೊಟ್ಟರು. ಸೊ ಇದು ಅಕ್ರಮ ಹಣ ವರ್ಗಾವಣೆ ಅಂತೇಳಿ ಬಾಡಿಗೆಯ ರೂಪದಲ್ಲಿ 142 ಕೋಟಿ ರೂಪಾಯಿ ಬಂದಿದೆ ಎನ್ನುವಂಥ ಅಂಶವನ್ನು ಹೇಳಿದ್ದಾರೆ. ಬಾಡಿಗೆ ಅದು ಅಕ್ರಮವಾಗಿದ್ದರೆ ಅದು ಕೂಡ ಅಕ್ರಮ ಹಣ ವರ್ಗಾವಣೆಗೆ ಸಮ, PMLA ಪ್ರಕಾರ ಎನ್ನುವಂಥದ್ದು ಇಡಿ ವಕೀಲರು ಇವತ್ತು ನ್ಯಾಯಾಲಯದಲ್ಲಿ ಪ್ರಮುಖವಾಗಿ ಮಾಡಿರ್ತಕ್ಕಂತಹ ವಾದ. ಸೊ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಚಾರ್ಜ್ ಶೀಟ್ನ ಮೇಲೆ, ಅದರ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಆರೋಪಗಳನ್ನು ಚಾರ್ಜಸ್ ಫ್ರೇಮ್ ಮಾಡುವುದಕ್ಕಿಂತ ಮುಂಚೆ ವಾದ ಪ್ರತಿವಾದ ಆಲಿಸಬೇಕು ಅಂತೇಳಿ ನ್ಯಾಯಾಲಯ ತೀರ್ಮಾನ ಮಾಡಿದ್ರ ಕಾರಣಕ್ಕೋಸ್ಕರ ಈಗ ವಾದ ಪ್ರತಿವಾದ ನಡೀತಾ ಇರುವಂಥದ್ದು. ಇನ್ ಕೇಸ್ ಏನಾದರೂ ಇದರಲ್ಲಿ ತಪ್ಪಿತಸ್ಥರು ಅಂತ ಏನಾದರೂ ಬಂದುಬಿಟ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖಂಡಿತವಾಗಿ ಅತ್ಯಂತ ದೊಡ್ಡ ಹೊಡೆತವನ್ನು ಕಾಂಗ್ರೆಸ್ ತಿನ್ನಬೇಕಾಗತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅತ್ಯುನ್ನತ ನಾಯಕರು ಇಬ್ಬರೂ ಕೂಡ ಕಾಂಗ್ರೆಸ್ನಲ್ಲಿ, ಮತ್ತು ರಾಹುಲ್ ಗಾಂಧಿಯವರನ್ನು ಕಾಂಗ್ರೆಸ್ ಇನ್ನೂ ಕೂಡ ಪ್ರಧಾನಿಯಾಗಿ ನೋಡುವಂತಹ ಕನಸನ್ನು ಕಾಣ್ತಾ ಇರೋದರಿಂದಾಗಿ, ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ವಿರುದ್ಧ ರಾಹುಲ್ ಗಾಂಧಿಯವರೇ ಸಮರ್ಥವಾದಂಥ ನಾಯಕ ಅಂಥೇಳಿ ಕಾಂಗ್ರೆಸ್ನವರು ಭಾವಿಸಿರುವ ಹಿನ್ನೆಲೆಯಲ್ಲಿ, ಎಕ್ಸ್ಪೆಷಲಿ ಭಾರತ್ ಜೋಡೋ ಯಾತ್ರೆಯ ಬಳಿಕ ರಾಹುಲ್ ಗಾಂಧಿಯವರ ಇಮೇಜ್ ಬದಲಾಗಿದೆ ಎನ್ನುವಂಥ ಅಂಶ ಏನಿದೆ, ಆ ಹಿನ್ನೆಲೆಯಲ್ಲಿ ಈ ಪ್ರಕರಣಗಳೆಲ್ಲವೂ ಕೂಡ ಭವಿಷ್ಯದಲ್ಲಿ ರಾಹುಲ್ ಗಾಂಧಿಯವರ ರಾಜಕೀಯ ಜೀವನಕ್ಕೆ ಮುಳು ಆಗಬಹುದಾದಂತಹ ಪ್ರಕರಣಗಳು. ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಅಥವಾ ಪೊಲೀಸ್ ಮುಖ್ಯಸ್ಥರಾಗಿ ಹಿರಿಯ IPS ಅಧಿಕಾರಿ ಸಲೀಂ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಪ್ರಭಾರ ಪೊಲೀಸ್ ಮಹಾನಿರ್ದೇಶಕರಾಗಿ ಕನ್ನಡಿಗ ಡಾಕ್ಟರ್ ಸಲೀಂ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ಅಲೋಕ್ ಮೋಹನ್ ಅವರು ನಿವೃತ್ತಿಯನ್ನು ಹೊಂದಿದ್ರು. 43ನೇ DGP ಆಗಿ. ಹಿರಿಯ IPS ಅಧಿಕಾರಿ ಡಾಕ್ಟರ್ MA ಸಲೀಂ ಅವರು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸಲೀಂ ಅವರಿಗಿಂತ ಹಿರಿಯ IPS ಅಧಿಕಾರಿ ಆಗಿರುವಂತಹ ಪ್ರಶಾಂತ್ ಕುಮಾರ್ ಅವರನ್ನು ಪಕ್ಕಕ್ಕಿಟ್ಟು ಡಾಕ್ಟರ್ MA ಸಲೀಂ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ
ಮಣೆ ಹಾಕಿದೆ. ಈ ಮುಖಾಂತರ ದೀರ್ಘಾವಧಿಯ ಬಳಿಕ ಕರ್ನಾಟಕಕ್ಕೆ ಕನ್ನಡಿಗ IPS ಅಧಿಕಾರಿಯೇ ಕರ್ನಾಟಕ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿ ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. 1993ನೇ ಬ್ಯಾಚ್ನ IPS ಅಧಿಕಾರಿ ಇವರು CIDಯ ಮುಖ್ಯಸ್ಥರಾಗಿದ್ದರು. ಇವರು ಉಡುಪಿ ಮತ್ತು ಹಾಸನ ಜಿಲ್ಲೆಯ SP ಆಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ಅದಾದ ಬಳಿಕ ಪೂರ್ವ ವಲಯದ IGP ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು. ಅದಾದ ಬಳಿಕ ಮೈಸೂರು ನಗರದ ಪೊಲೀಸ್ ಆಯುಕ್ತರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದರು. ಅದಾದ ಬಳಿಕ ಬೆಂಗಳೂರಿನ ವಿಶೇಷ ಪೊಲೀಸ್ ಆಯುಕ್ತರಾಗಿಯೂ ಕೂಡ ಇವರು ಸೇವೆಯನ್ನು ಸಲ್ಲಿಸಿದರು. ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಇವರು ಆಂಟಿ ಕರಪ್ಷನ್ ಬ್ಯೂರೋ ACBಯ ಮುಖ್ಯಸ್ಥರು ಕೂಡ ಆಗಿದ್ದರು. ಜೊತೆಗೆ CIDಯ ಮುಖ್ಯಸ್ಥರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಸೊ ಡಾಕ್ಟರ್ MA ಸಲೀಂ ಕರ್ನಾಟಕದ, ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಇದು ಹೊಸ DGP, ಹೊಸ ಪೊಲೀಸ್ ಇಲಾಖೆಯ ಹೊಸ ಮುಖ್ಯಸ್ಥರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ. ಇದು ಅಲೋಕ್ ಮೋಹನ್ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಅಲೋಕ್ ಮೋಹನ್ ಅವರು ಕಳೆದ ತಿಂಗಳೇ ನಿವೃತ್ತಿ ಆಗಬೇಕಿತ್ತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಅಲೋಕ್ ಮೋಹನ್ ಅವರ ಕಾರ್ಯಾವಧಿಯನ್ನು 21 ದಿನಗಳ ಮಟ್ಟಿಗೆ ವಿಸ್ತರಣೆ ಮಾಡಿತ್ತು. ಹೀಗಾಗಿ ಈಗ ಹೊಸ DGP ಅವರನ್ನು ಇವತ್ತು ನೇಮಕ ಮಾಡಲಾಗಿದೆ. ವಿಶೇಷ ಏನು ಅಂತ ಹೇಳಿದ್ರೆ, ಪ್ರಶಾಂತ್ ಕುಮಾರ್ ಅವರನ್ನು ಪಕ್ಕಕ್ಕಿಟ್ಟು, ಪ್ರಶಾಂತ್ ಕುಮಾರ್ ಸಲೀಂ ಅವರಿಗಿಂತ ಹಿರಿಯ IPS ಅಧಿಕಾರಿ. ಸೊ ಸೇವಾ ಲೆಕ್ಕಾಚಾರಕ್ಕೆ ಬಂದರೆ ಪ್ರಶಾಂತ್ ಕುಮಾರ್ ಅವರು ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಬೇಕಿತ್ತು. ಆದರೆ ಅವರನ್ನು ಸರ್ಕಾರ ಆ ಹುದ್ದೆಗೆ ಪರಿಗಣಿಸಿಲ್ಲ, ಬದಲಿಗೆ ಸಲೀಂ ಅವರನ್ನು ಪರಿಗಣಿಸಿದೆ. ಸಲೀಂ ಅವರ ಕಾರ್ಯಾವಧಿ ಮುಂದಿನ ವರ್ಷ 2026ಕ್ಕೆ ಅಂತ್ಯ ಆಗುತ್ತೆ. 2026ರ ಜೂನ್ ವೇಳೆಗೆ ಅಂತ್ಯ ಆಗುತ್ತೆ. ಸೊ ಇನ್ನು 1 ವರ್ಷ ಕಾರ್ಯಾವಧಿ ಇರುವಂಥದ್ದು ಸಲೀಂ ಅವರಿಗೆ. ಸಲೀಂ ಅವರ ಕಾರ್ಯಾವಧಿ, ಸಲೀಂ ಅವರು ನಿವೃತ್ತಿ ಆದ ಬಳಿಕವೂ ಕೂಡ ಪ್ರಶಾಂತ್ ಕುಮಾರ್ ಅವರಿಗೆ, IPS ಪ್ರಶಾಂತ್ ಕುಮಾರ್ ಈಗ ಅಗ್ನಿಶಾಮಕ ದಳದ ಮುಖ್ಯಸ್ಥರವರು. ಸೊ ಪ್ರಶಾಂತ್ ಕುಮಾರ್ ಅವರಿಗೆ ಸಲೀಂ ಅವರ ಕಾರ್ಯಾವಧಿ ಮುಗಿದ ಬಳಿಕವೂ ಕೂಡ 1 ವರ್ಷ ಟೈಮ್ ಇರುವ ಕಾರಣ ಈಗ ಇವರನ್ನು ಮಾಡಿ ನಂತರ ನಿಮ್ಮನ್ನು ಮಾಡ್ತೀವಿ ಎನ್ನುವಂತಹ ಸಂದೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿದೆ. ವೆರಿ ಇಂಪಾರ್ಟೆಂಟ್. ಕನ್ನಡಿಗರೇ ಕರ್ನಾಟಕದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾಗಿದ್ದಾರೆ. ಸೊ ಇದು ಈ ಕ್ಷಣದ ಸುದ್ದಿ. ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ. ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.